ಬ್ರಹ್ಮ ಮತ್ತು ವಿಷ್ಣುವಿನ ನಡುವಿನ ಜಗಳವು ಈ ಜ್ಯೋತಿರ್ಲಿಂಗಗಳ ಉಗಮಕ್ಕೆ ಏಕ ಕಾರಣವಾಯಿತು. ಸೀತಾದೇವಿಯು ಮರಳಿನಿಂದ ಮಾಡಿದ ಲಿಂಗವು ಯಾವ ಕ್ಷೇತ್ರದಲ್ಲಿ ನೆಲೆಸಿದೆ, ಅಷ್ಟಕ್ಕೂ ಯಾವ ಜ್ಯೋತಿರ್ಲಿಂಗವು ಗಾಳಿಯಲ್ಲಿ ತೇಲ್ತಾ ಭಕ್ತರಿಗೆ ದರ್ಶನ ನೀಡ್ತದೆ? ಬ್ರಹ್ಮದೇವನಿಗೆ ಭೂಮಿಯ ಮೇಲೆ ದೇವಾಲಯಗಳು ಏಕಿಲ್ಲ? ರಾವಣಾಸುರನು ತನ್ನ ಕೈಯಾರೆ ತಂದ ಶಿವಲಿಂಗವು ಎಲ್ಲಿದೆ? ಹಾಗೆಯೇ ನಾವೆಲ್ಲರೂ ಶಿವರಾತ್ರಿಯನ್ನು ಆಚರಿಸ್ತೇವೆ. ಆದ್ರೆ ಶಿವರಾತ್ರಿಯನ್ನು ಏಕೆ ಆಚರಿಸ್ತಾರೆ? ಶಿವರಾತ್ರಿಯ ಹಿಂದಿನ ಇತಿಹಾಸ ನಿಮ್ಗೆ ಗೊತ್ತೇ? ಈ ವಿಡಿಯೋದಲ್ಲಿ ಇಂತಹ ಹಲವು ಕುತೂಹಲಕಾರಿ ಸಂಗತಿಗಳು ಮತ್ತು 12 ಜ್ಯೋತಿರ್ಲಿಂಗಗಳ ನೈಜ ಇತಿಹಾಸವನ್ನ ತಿಳಿಯೋಣ. ನಿಮಗೆ 12 ಜ್ಯೋತಿರ್ಲಿಂಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸುವುದೇ ನಮ್ಮ ಪ್ರಯತ್ನ. ಆದ್ದರಿಂದ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮೊದಲನೇದಾಗಿ ಜ್ಯೋತಿರ್ಲಿಂಗ ಪದವು ಸಂಸ್ಕೃತದ್ದಾಗಿದ್ದು, ಜ್ಯೋತಿರ್ಲಿಂಗ ಎಂದರೆ ದಿವ್ಯ ಪ್ರಕಾಶಲಿಂಗ ಎಂದರ್ಥ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠರೆಂಬ ವಾದ ನಡೆಯುತ್ತಿತ್ತು. ಹೀಗೆ ವಾದಿಸ್ತಾ ಅವರು ತೀರ್ಪಿಗಾಗಿ ಶಿವನ ಬಳಿ ಹೋದರು. ಶಿವನು ಅಗ್ನಿರೂಪದ ಜ್ಯೋತಿರ್ಲಿಂಗ ಸ್ವರೂಪದಲ್ಲಿ ಪ್ರತ್ಯಕ್ಷನಾಗಿ ಈ ಜ್ಯೋತಿರ್ಲಿಂಗದ ಆದಿ ಮತ್ತು ಅಂತ್ಯವನ್ನ ಯಾರು ಕಂಡುಹಿಡಿತಾರೋ ಅವರೇ ಶ್ರೇಷ್ಠರು ಎಂದು ಶಿವನು ಹೇಳ್ತಾನೆ. ಬ್ರಹ್ಮದೇವನು ಹಂಸ ರೂಪದಲ್ಲಿ ಮೇಲೋದ್ರೆ ವಿಷ್ಣು ದೇವನು ವರಾಹ ರೂಪದಲ್ಲಿ ಕೆಳಗೋದನು. ಆದರೆ ಎಷ್ಟು ಹುಡುಕಿದ್ರೂ ಯಾರಿಗೂ ಆ ಲಿಂಗದ ಆದಿ ಮತ್ತು ಅಂತ್ಯ ಸಿಗಲಿಲ್ಲ. ವಿಷ್ಣುವು ತನ್ನ ಸೋಲನ್ನು ಒಪ್ಪಿಕೊಂಡ್ರೆ ಬ್ರಹ್ಮನು ಮಾತ್ರ ಸುಳ್ಳು ಹೇಳಿ ಕೇತಕಿ ಪುಷ್ಪವನ್ನ ಸಾಕ್ಷಿಯಾಗಿ ತೋರಿಸಿ ತಾನು ಆದಿಯನ್ನು ನೋಡಿದ್ದೇನೆ ಎಂದು ಹೇಳ್ತಾನೆ. ಇದಕ್ಕೆ ಶಿವನು ಬ್ರಹ್ಮನನ್ನು ಶಪಿಸಿ ಭೂಲೋಕದಲ್ಲಿ ಅವನಿಗೆ ದೇವಾಲಯದ ಆರಾಧನೆ ನಡೆಯಬಾರದು ಎಂದು ನಿರ್ಧರಿಸಿದನು. ಹಾಗೆಯೇ ಕೇತಕಿ ಹೂ ಶಿವಾರ್ಚನೆಗೆ ಅನರ್ಹವೆಂದು ಘೋಷಿಸಲಾಯಿತು. ಆಗ ವಿಷ್ಣುಮೂರ್ತಿಯು ಶಿವನಿಗೆ, ದೇವಾದಿದೇವನೇ ಆದಿ ಅಂತ್ಯವಿಲ್ಲದೆ ಈ ಶಿವಲಿಂಗವನ್ನ ಅಭಿಷೇಕಿಸುವುದು ಅಥವಾ ಪೂಜಿಸುವುದು ಸಾಧ್ಯವಿಲ್ಲ. ಆದ್ರಿಂದ ನೀನು ಈ ಜ್ವಾಲಾ ಸ್ವರೂಪವನ್ನು ಹಿಂತೆಗೆದುಕೊಂಡು ನಮ್ಮ ಪೂಜೆಗಳನ್ನು ಸ್ವೀಕರಿಸಲು ಅನುಕೂಲವಾಗುವ ರೂಪದಲ್ಲಿ ಅವತರಿಸು ಎಂದು ಪ್ರಾರ್ಥಿಸಿದನು. ಆಗ ಶಿವನು ತನ್ನ ಜ್ವಾಲಾಸ್ತಂಭ ರೂಪವನ್ನು ಹಿಂತೆಗೆದುಕೊಂಡನು. ಆಗ ಅದೇ ಸ್ಥಳದಲ್ಲಿ ಒಂದು ಶಿವಲಿಂಗವು ಅವತರಿಸಿತು. ಇದು ಪ್ರಪಂಚದ ಮೊಟ್ಟ ಮೊದಲ ಶಿವಲಿಂಗವಾಗಿದೆ. ಈಗ ಆ ಸಮಯವನ್ನ ನಾವೆಲ್ಲರೂ ಮಹಾಶಿವರಾತ್ರಿಯಾಗಿ ಆಚರಿಸುತ್ತಿದ್ದೇವೆ. ಇದು ಮಹಾಶಿವರಾತ್ರಿಯ ಹಿಂದಿರೋ ಇತಿಹಾಸ. ಆ ಮೊದಲ ಶಿವಲಿಂಗದ ಕಾಂತಿಯು ಭೂಮಿ ಮೇಲೆ 64 ಸ್ಥಳಗಳಲ್ಲಿ ಬಿತ್ತು. ಆ 64 ಪ್ರವೇಶಗಳು ಇಂದು ಶಿವನ ದೇವಾಲಯಗಳಾಗಿರುವುದು ಬಹಳ ದೊಡ್ಡ ವಿಷಯ. ಈ 64ರಲ್ಲಿ 12 ಸ್ಥಳಗಳು ಮಾತ್ರ ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗ್ತದೆ. ಶಿವನ ದೇವಾಲಯಗಳಲ್ಲಿ ಅತ್ಯಂತ ಶಕ್ತಿಶಾಲಿಯಾದ 12 ಲಿಂಗಗಳಿವೆ. ಈ ಕ್ಷೇತ್ರಗಳಲ್ಲಿರುವ ಶಿವಲಿಂಗಗಳನ್ನೇ ಇಂದು ನಾವು ಜ್ಯೋತಿರ್ಲಿಂಗ ಎಂದು ಕರೆಯುತ್ತಿದ್ದೇವೆ. ಈ ಜ್ಯೋತಿರ್ಲಿಂಗಗಳು ಎಲ್ಲಿ ನೆಲೆಸಿವೆ ಎಂಬುದನ್ನು ನಾವು ತಿಳಿದುಕೊಳ್ಳೋಣ. ಮೊದಲನೇದು ಸೋಮನಾಥ ಜ್ಯೋತಿರ್ಲಿಂಗ. ಇದು ಗುಜರಾತ್ ರಾಜ್ಯದ ಸಮುದ್ರ ತೀರದ ಪ್ರಭಾಸ ಪಟ್ಟಣದಲ್ಲಿದೆ. ಇಲ್ಲಿನ ಶಿವಲಿಂಗವನ್ನು ಸ್ವತಃ ಚಂದ್ರನೇ ಪ್ರತಿಷ್ಠಾಪಿಸಿದನೆಂದು ಪುರಾಣಗಳಲ್ಲಿದೆ. ಈ ದೇವಾಲಯದಲ್ಲಿ ಮತ್ತೊಂದು ವಿಶೇಷತೆ ಇದೆ. ಅದೇನೆಂದರೆ ಈ ದೇವಾಲಯದ ಶಿವಲಿಂಗವು ಒಮ್ಮೆ ಯಾವುದೇ ಆಧಾರವಿಲ್ಲದೆ ನಿಂತು ನಮಗೆ ದರ್ಶನ ನೀಡ್ತಿತ್ತು. ಗಾಳಿಯಲ್ಲಿ ತೇಲ್ತಿರುವಂತೆ ಕಾಣುವ ಈ ಶಿವಲಿಂಗದ ಬಗ್ಗೆ ಯಾರೂ ಕಾರಣಗಳನ್ನು ಹೇಳಲು ಸಾಧ್ಯವಾಗಲಿಲ್ಲ. ಇದು ಸೋಮನಾಥ ಕ್ಷೇತ್ರದ ಹಿಂದಿರೋ ಇತಿಹಾಸ. ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವು ಆಂಧ್ರ ಪ್ರದೇಶದ ಶ್ರೀಶೈಲಂ ಪ್ರದೇಶದಲ್ಲಿದೆ. ಒಂದಿನ ಶಿವ ಮತ್ತು ಪಾರ್ವತಿಯು ಗಣಪತಿ ಮತ್ತು ಕುಮಾರಸ್ವಾಮಿಗೆ ಯಾರು ಮೊದಲು 3 ಲೋಕಗಳನ್ನು ಸುತ್ತಾರೆ ಎಂದು ಪರೀಕ್ಷೆ ಮಾಡಿದ್ರು. ಆಗ ಕಾರ್ತಿಕೇಯನು ತನ್ನ ನವಿಲು ವಾಹನದ ಮೇಲೆ ಎಲ್ಲಾ ಲೋಕಗಳನ್ನು ಸುತ್ತಿದನು. ಆದ್ರೆ ಗಣಪತಿಯು ತನ್ನ ಪೋಷಕರನ್ನೇ 3 ಲೋಕಗಳೆಂದು ಭಾವಿಸಿ ಅವರ ಸುತ್ತಲೂ ಪ್ರದಕ್ಷಿಣೆ ಹಾಕಿದನು. ಹೀಗೆ ಗಣಪತಿಯು ಜಯಗಳಿಸಿದನು. ಪ್ರತಿಫಲವನ್ನ ಕಳೆದುಕೊಂಡಿದ್ರಿಂದ ಕೋಪಗೊಂಡ ಕಾರ್ತಿಕೇಯನು ಕ್ರೌಂಚ ಪರ್ವತಕ್ಕೆ ಹೋಗಿ ಅಲ್ಲಿ ಕಾರ್ತಿಕೇಯನಾಗಿ ನೆಲೆಸಿದನು. ನಂದೀಶ್ವರನು ಶ್ರೀಶೈಲದ ಶಿಖರದ ಮೇಲೆ ತಪಸ್ಸು ಮಾಡಿದನು. ಆಗ ಪಾರ್ವತಿ ಮತ್ತು ಪರಮೇಶ್ವರರು ಭ್ರಮರಾಂಬಾ ಸಮೇತ ಮಲ್ಲಿಕಾರ್ಜುನರಾಗಿ ಈ ಸ್ಥಳದಲ್ಲಿ ನೆಲೆಸಿದ್ರು. ಅದೇ ಶ್ರೀಶೈಲದಲ್ಲಿ ಈಗ ನಾವು ದರ್ಶಿಸುವ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿದೆ. ಪುರಾಣಗಳ ಪ್ರಕಾರ ಈ ಶಿವಲಿಂಗವು ಸ್ವಯಂಭೂತವಾಗಿದೆ. ಅಂದರೆ ಇದು ಮಾನವ ನಿರ್ಮಿತವಲ್ಲದೆ ತಾನಾಗಿಯೇ ಉದ್ಭವಿಸಿದೆ ಎಂಬ ನಂಬಿಕೆ ಇದೆ. ಆ ಕಾಲದ ಉಜ್ಜಯಿನಿಯಲ್ಲಿ ಚಂದ್ರಸೇನ ಎಂಬ ರಾಜನಿದ್ದನು. ಅವನು ಶಿವನ್ ದೊಡ್ಡ ಭಕ್ತನಾಗಿದ್ಮ. ಶತ್ರುಗಳು ದಾಳಿ ಮಾಡಿದಾಗ ರಾಜನು ಸಹಾಯಕ್ಕಾಗಿ ಶಿವನನ್ನ ಪ್ರಾರ್ಥಿಸಿದನು. ಶಿವನು ಮಹಾಕಾಲನಾಗಿ ಕಾಣಿಸಿಕೊಂಡು ಶತ್ರುಗಳನ್ನು ಕೊಂದು ಜನರನ್ನು ರಕ್ಷಿಸಿದನು. ಇಲ್ಲಿನ ಶಿವಲಿಂಗವು ದಕ್ಷಿಣಾಭಿಮುಖವಾಗಿದೆ. ಆದ್ರಿಂದ ಇದನ್ನು ದಕ್ಷಿಣಾಮುಖಿ ಜ್ಯೋತಿರ್ಲಿಂಗ ಎಂದು ಕರೆಯಲಾಗುತ್ತೆ. ಇಲ್ಲಿ ಭಸ್ಮ ಆರತಿಯಂತಹ ವಿಶೇಷ ಪೂಜೆಗಳು ನಡೀತವೆ. ಮಹಾಕಾಳೇಶ್ವರನ ದರ್ಶನವು ಮರಣದ ಭಯದಿಂದ ಮುಕ್ತಿ ನೀಡುತ್ತದೆ. 4ನೇದು ಮಧ್ಯಪ್ರದೇಶದ ಓಂಕಾರೇಶ್ವರ ಜ್ಯೋತಿರ್ಲಿಂಗ. ಸಾಮಾನ್ಯವಾಗಿ ಎಲ್ಲಾ ನದಿಗಳು ಪೂರ್ವ ಹರಿತವೆ, ಆದ್ರೆ ನರ್ಮದಾ ನದಿಯು ಪಶ್ಚಿಮ ಹರಿತದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲಾ ಪಾಪಗಳು ದೂರವಾಗ್ತವೆ ಎಂದು ಭಕ್ತರು ನಂಬುತ್ತಾರೆ. ನರ್ಮದಾ ನದಿಯ 2 ಬದಿಗಳಲ್ಲಿ ಓಂಕಾರೇಶ್ವರ ಮತ್ತು ಅಮರೇಶ್ವರ ದೇವಾಲಯಗಳಿವೆ. ಆಕಾಶದಿಂದ ನೋಡಿದಾಗ ಈ ಕ್ಷೇತ್ರವು ಓಮಾಕಾರದಲ್ಲಿ ಕಾಣ್ತದೆ. ಅದಕ್ಕಾಗಿಯೇ ಇದಕ್ಕೆ ಓಂಕಾರೇಶ್ವರ ಕ್ಷೇತ್ರ ಎಂಬ ಹೆಸರು ಬಂದಿದೆ.
ಐದನೇದು ಕೇದಾರನಾಥ ಜ್ಯೋತಿರ್ಲಿಂಗ. ಇದು ಉತ್ತರಾಖಂಡ್ ರಾಜ್ಯದ ಮಂದಾಕಿನಿ ನದಿಯ ದಡದಲ್ಲಿ 3583 ಮೀಟರ್ ಎತ್ತರದಲ್ಲಿರುವ ಅಪರೂಪದ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ಭಗವಂತನು 6 ತಿಂಗಳ ಕಾಲ ಮಾನವರೆಂದೇ ಪೂಜಿಸಲ್ಪಡ್ತಾನೆ. ಇನ್ನುಳಿದ 6 ತಿಂಗಳು ಈ ದೇವಾಲಯ ಮುಚ್ಚಿರ್ತದೆ. ಆ ಸಮಯದಲ್ಲಿ ಶಿವನನ್ನು ದೇವತೆಗಳು ಪೂಜಿಸ್ತಾರೆ ಎಂದು ಹೇಳಲಾಗ್ತದೆ. 6ನೇದು ಮಹಾರಾಷ್ಟ್ರದ ಭೀಮಾಶಂಕರ ಜ್ಯೋತಿರ್ಲಿಂಗ. ಪುರಾಣಗಳ ಪ್ರಕಾರ ಭೀಮಾಸುರ ಎಂಬ ರಾಕ್ಷಸನಿದ್ನು. ಅವನ ಭೂಮಿಯನ್ನು ಪೀಡಿಸ್ತಾ ಜನರನ್ನ ಹಿಂಸಿಸ್ತಿದ್ದನು. ಇದನ್ನು ನೋಡಿ ಶಿವನು ಕೋಪದಿಂದ ಪ್ರತ್ಯಕ್ಷನಾಗಿ ಅವನನ್ನ ಕೊಂದನು. ಭೀಮಾಸುರನ ತಾಯಿಯ ಕೋರಿಕೆಯ ಮೇರೆಗೆ ಶಿವನು ಅವನಿಗೆ ಮೋಕ್ಷವನ್ನು ನೀಡಿ ಇಲ್ಲಿ ಭೀಮಾಶಂಕರನಾಗಿ ನೆಲೆಸಿದನು. 7ನೇದು ರಾಮೇಶ್ವರಂ ಲಿಂಗ. ಇದು ಅಲ್ಲಿನ ದ್ವೀಪದಲ್ಲಿದೆ. ತ್ರೇತಾಯುಗದಲ್ಲಿ ರಾವಣನನ್ನು ಸೋಲಿಸಿದ ನಂತರ ಶ್ರೀರಾಮನು ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿದನು. ಶಿವನ ಆತ್ಮಲಿಂಗವನ್ನ ತರಲು ಹನುಮಂತನನ್ನು ಕಾಶಿಗೆ ಕಳುಹಿಸಲಾಯಿತು. ಹನುಮಂತನು ಬರುವುದು ತಡವಾದಾಗ ಸೀತಾದೇವಿಯು ಮರಳಿನಿಂದ ಲಿಂಗವನ್ನು ಮಾಡಿ ಪೂಜಿಸಿದಳು. ಆ ಶಿವಲಿಂಗವೇ ಈಗ ನಮಗೆ ದರ್ಶನ ನೀಡುವ ರಾಮೇಶ್ವರ ಲಿಂಗ. ಆನಂತರ ಹನುಮಂತನು ಮತ್ತೊಂದು ಶಿವಲಿಂಗವನ್ನು ತಂದನು. ಆ ಲಿಂಗವನ್ನು ಸಹ ರಾಮನು ಆ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿದನು. ಆ ಶಿವಲಿಂಗವೇ ವಿಶ್ವೇಶ್ವರ ಲಿಂಗ. ರಾಮೇಶ್ವರ ಕ್ಷೇತ್ರದಲ್ಲಿ ಮೊದಲು ಹನುಮಂತನು ತಂದ ವಿಶ್ವೇಶ್ವರ ಲಿಂಗವನ್ನ ಪೂಜಿಸಿದ ನಂತರವೇ ರಾಮೇಶ್ವರ ಲಿಂಗವನ್ನ ಪೂಜಿಸಬೇಕೆಂದು ವರ ನೀಡಲಾಯಿತು. ಹಾಗೆಯೇ ಇಲ್ಲಿನ ರಾಮೇಶ್ವರದಲ್ಲಿರುವ ನೀರಿನ ಕೊಳದಲ್ಲಿ ಸ್ನಾನ ಮಾಡಿದರೆ ಎಲ್ಲಾ ಕಷ್ಟಗಳು ದೂರವಾಗ್ತವೆ ಎಂಬ ನಂಬಿಕೆ ಇದೆ. ಇಲ್ಲಿ 3 ಮುಖಗಳ ಜ್ಯೋತಿರ್ಲಿಂಗವು ನಮಗೆ ದರ್ಶನ ನೀಡುತ್ತದೆ. ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಇಲ್ಲಿ ಸ್ವಯಂಭುವಾಗಿ ನೆಲೆಸಿದ್ದಾರೆ. ಒಂದಿನ ಗೌತಮ ಮಹರ್ಷಿಗಳು ತಪಸ್ಸು ಮಾಡಿದಾಗ ಶಿವನು ಪ್ರತ್ಯಕ್ಷನಾಗಿ ಆ ಪ್ರದೇಶದಲ್ಲಿ ಗಂಗೆಯು ಹರಿಯುವಂತೆ ಮಾಡಿ ಇಲ್ಲಿ ತ್ರಯಂಬಕೇಶ್ವರನಾಗಿ ನೆಲೆಸಿದ್ದಾನೆ. ಸಾಮಾನ್ಯವಾಗಿ ಶಿವಲಿಂಗದ ಎದುರು ನಂದೀಶ್ವರನು ನೆಲೆಸಿರ್ತಾನೆ. ಆದರೆ ಇಲ್ಲಿ ಮಾತ್ರ ನಂದೀಶ್ವರನಿಗೆ ಪ್ರತ್ಯೇಕವಾದ ದೇವಾಲಯವಿದೆ. ಮೊದಲು ನಂದೀಶ್ವರನನ್ನು ದರ್ಶನ ಮಾಡಿದ ನಂತರ ಆ ತ್ರ್ಯಂಬಕೇಶ್ವರನನ್ನು ದರ್ಶನ ಮಾಡುತ್ತಾರೆ. 9ನೇದು ವೈದ್ಯನಾಥ ಜ್ಯೋತಿರ್ಲಿಂಗ. ಇದು ಜಾರ್ಖಂಡ್ನ ದೇವಘರ್ ಪ್ರದೇಶದಲ್ಲಿದೆ. ಒಂದಿನ ರಾವಣನು ಶಿವನಿಗಾಗಿ ಘೋರವಾದ ತಪಸ್ಸು ಮಾಡುತ್ತಾನೆ. ಆ ತಪಸ್ಸಿಗೆ ಶಿವನು ಮೆಚ್ಚಿ ಒಂದು ಶಿವಲಿಂಗವನ್ನು ರಾವಣಾಸುರನಿಗೆ ನೀಡಿದನು. ಆದ್ರೆ ಆ ಶಿವಲಿಂಗವನ್ನ ರಾವಣನು ತನ್ನ ರಾಜ್ಯದ ರಕ್ಷಣೆಗಾಗಿ ತೆಗೆದುಕೊಂಡು ಹೋಗ್ಬೇಕೆಂದು ಒಂದು ಷರತ್ತು ವಿಧಿಸಲಾಯಿತು. ಆದ್ರೆ ದಾರಿಯಲ್ಲಿ ಗಣಪತಿಯ ರೂಪದಲ್ಲಿ ಬಂದ ಬಾಲಕನಿಂದ ಆ ಲಿಂಗವು ಅಲ್ಲೇ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿತು. 10ನೇದು ನಾಗೇಶ್ವರ ಜ್ಯೋತಿರ್ಲಿಂಗ. ಇದು ಗುಜರಾತ್ನ ದ್ವಾರಕಾ ಪ್ರದೇಶದಲ್ಲಿದೆ. ಪುರಾಣಗಳ ನಂಬಿಕೆಯಂತೆ ದಾರುಕ ಎಂಬ ರಾಕ್ಷಸನು ಜನರನ್ನು ಹಿಂಸಿಸುತ್ತಿದ್ದಾಗ ಶಿವನು ನಾಗರೂಪದಲ್ಲಿ ಬಂದು ಅವನನ್ನು ಸಂಹರಿಸಿದನು. ಇಲ್ಲಿ ಸಾಕ್ಷಾತ್ ನಾಗಲಿಂಗೇಶ್ವರನಾಗಿ ನೆಲೆಸಿದ್ದಾನೆ. ಆದ್ರಿಂದ ಈ ಜ್ಯೋತಿರ್ಲಿಂಗವನ್ನ ನಾಗೇಶ್ವರ ಎಂದು ಕರೀತಾರೆ. 11ನೇದು ಕಾಶಿ ವಿಶ್ವನಾಥ ದೇವಾಲಯ. ಇದು ವಾರಣಾಸಿಯ ಗಂಗಾ ನದಿಯ ದಡದಲ್ಲಿರುವ ಪ್ರಸಿದ್ಧ ಶಿವ ದೇವಾಲಯ. ಈ ದೇವಾಲಯದಲ್ಲಿ ಶಿವನು ವಿಶ್ವನಾಥನಾಗಿ ನಮಗೆ ದರ್ಶನ ನೀಡುತ್ತಾನೆ. ಅಂದ್ರೆ ಪ್ರಪಂಚದ ಅಧಿಪತಿ ಎಂದು ಭಕ್ತರು ಆರಾಧಿಸ್ತಾರೆ. ಭಕ್ತರು ಈ ದೇವಾಲಯವನ್ನು ದರ್ಶಿಸಿ ಪವಿತ್ರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಮೋಕ್ಷ ಪಡೆಯುತ್ತಾರೆ ಎಂದು ನಂಬುತ್ತಾರೆ. ಕಾಶಿನಗರದಲ್ಲಿರುವ ಮಣಿಕರ್ಣಿಕಾ ಘಾಟ್ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾದ ಸ್ಥಳವಾಗಿದೆ. ಯಾಕಂದ್ರೆ ಅಲ್ಲಿ ಅಂತ್ಯಕ್ರಿಯೆ ನಡೆದ್ರೆ ಮುಕ್ತಿ ಸಿಗ್ತದೆ ಎಂಬ ನಂಬಿಕೆ ಇದೆ. ಹಾಗೆಯೇ ಅಮ್ಮನವರ 12 ಶಕ್ತಿ ಪೀಠಗಳಲ್ಲಿ ಕಾಶಿಯು ಒಂದು ಎಂದು ಹೇಳಲಾಗುತ್ತೆ. ಪಾರ್ವತಿ ದೇವಿಯ ಕಿವಿಯ ಓಲೆ ಬಿದ್ದ ಸ್ಥಳದಲ್ಲಿ ವಿಶಾಲಾಕ್ಷಿ ದೇವಾಲಯವಿದೆ. 12ನೇದು ಕೃಷ್ಣೇಶ್ವರ ಜ್ಯೋತಿರ್ಲಿಂಗ. ಇದು ಮಹಾರಾಷ್ಟ್ರದ ವೇರುಲ್ ಗ್ರಾಮದಲ್ಲಿದೆ. ಸುಧರ್ಮ ಮತ್ತು ಸುದೇಹ ಎಂಬ ದಂಪತಿಗಳಿಗೆ ಮಕ್ಕಳಿಲ್ಲವೆಂದು ಬಹಳ ದುಃಖಿತರಾಗಿರ್ತಾರೆ. ಆಗ ಸುದೇಹಳು ತನ್ನ ಪತಿಯನ್ನು ತನ್ನ ತಂಗಿಗೆ ಕೊಟ್ಟು ವಿವಾಹ ಮಾಡಿಸ್ತಾಳೆ. ಅವರಿಗೆ ಒಂದು ಮಗು ಜನಿಸ್ತದೆ. ಆಗ ಅಸೂಯೆಯಿಂದ ಆ ಬಾಲಕನ್ನ ನದಿಗೆ ಎಸೆಯುತ್ತಾಳೆ. ಆಗ ಆ ತಾಯಿ ತನ್ನ ಮಗನಿಗಾಗಿ 101 ಶಿವಲಿಂಗಗಳನ್ನ ಆ ನದಿಗೆ ಬಿಟ್ಟು ಶಿವನನ್ನ ಪೂಜಿಸ್ತಾಳೆ. ಆಕೆಯ ಭಕ್ತಿಗೆ ಮೆಚ್ಚಿದ ಶಿವನು ಆಕೆಯ ಮಗನನ್ನು ಬದುಕಿಸಿ ಆಕೆಯ ಇಚ್ಛೆಯಂತೆ ಅಲ್ಲಿ ಜ್ಯೋತಿರ್ಲಿಂಗವಾಗಿ ಕೃಷ್ಣೇಶ್ವರನಾಗಿ ನೆಲೆಸಿದನು ಎಂದು ಹೇಳಲಾಗ್ತದೆ. ಇದು 12 ಜ್ಯೋತಿರ್ಲಿಂಗಗಳ ಹಿಂದಿರುವ ಇತಿಹಾಸ. ನಮ್ಮಲ್ಲಿ ಅನೇಕರಿಗೆ ಈ 12 ಜ್ಯೋತಿರ್ಲಿಂಗಗಳನ್ನ ದರ್ಶನ ಮಾಡಬೇಕೆಂಬ ಆಸೆ ಇರ್ತದೆ. ಈ 12 ಜ್ಯೋತಿರ್ಲಿಂಗಗಳ ದರ್ಶನ ಭಾಗ್ಯವು ನಮಗೆಲ್ಲರಿಗೂ ಸಿಗ್ಲಿ ಎಂದು ನಾನು ಪರಮಶಿವನಲ್ಲಿ ಪ್ರಾರ್ಥಿಸುತ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಎಂದು ಭಾವಿಸ್ತೇನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ವಿಡಿಯೋ ಹೇಗಿದೆ ಎಂದು ಒಂದು ಸಣ್ಣ ಕಮೆಂಟ್ ಮಾಡಿ. ನೀವು ಎಂತ ವಿಡಿಯೋಗಳನ್ನ ನೋಡಲು ಬಯಸುತ್ತೀರಿ ಎಂದು ಕಾಮೆಂಟ್ ಮಾಡಿ. ನಾವು ಆ ವಿಡಿಯೋಗಳನ್ನ ಖಂಡಿತವಾಗಿಯೂ ಮಾಡಲು ಪ್ರಯತ್ನಿಸ್ತೇವೆ.